ಕಳೆದ ಒಂದು ವಾರದಿಂದ ನಡೆಯುತ್ತಿದ್ದ ಆಣೆ ಪ್ರಮಾಣಗಳ ಹೈಡ್ರಾಮಕ್ಕೆ ಕೊನೆಗೂ ಕಪ್ಪಡಿ ಕ್ಷೇತ್ರ ಸಾಕ್ಷಿಯಾಗಿದೆ. ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಹೂಟಗಳ್ಳಿ ಸುರೇಶ್ ಹಾಗೂ ಸಾರಾ ಮಹೇಶ್ ಸಹೋದರ ಸಾರಾ ನಂದೀಶ್ ಮುಖಾಮುಖಿಯಾಗಿದ್ದಾರೆ. ಕೆಆರ್ ನಗರ ತಾಲೂಕಿನ ಹೆಬ್ಬಾಳಿನ ಪ್ರಸಿದ್ಧ ಕಪ್ಪಡಿ ಪುಣ್ಯಕ್ಷೇತ್ರ ಇಂದು ರಾಜಕೀಯ ಜಿದ್ದಾಜಿದ್ದಿಗೆ ಸಾಕ್ಷಿಯಾಯಿತು. ಜೆಡಿಎಸ್ ನಾಯಕ ಸಾರಾ ಮಹೇಶ್ ಸಹೋದರ ಸಾರಾ ನಂದೀಶ್ ವಿರುದ್ಧ ಕೇಳಿಬಂದಿದ್ದ ಆರೋಪಗಳ ಹಿನ್ನೆಲೆಯಲ್ಲಿ ಇಂದು ಕಪ್ಪಡಿ ಮಠದಲ್ಲಿ ಆಣೆ ಪ್ರಮಾಣ ಮಾಡಲು ಉಭಯ ನಾಯಕರು ಸಜ್ಜಾಗಿದ್ದರು. ಹೀಗಾಗಿ ಕಪ್ಪಡಿ ಕ್ಷೇತ್ರಕ್ಕೆ ಹೋಗುವ ದಾರಿಯುದ್ದಕ್ಕೂ ಸಾವಿರಾರು ಕಾರ್ಯಕರ್ತರು ಜಮಾಯಿಸಿ ಜಂಜಾಟದ ವಾತಾವರಣ ನಿರ್ಮಾಣವಾಗಿತ್ತು. ಪರಿಸ್ಥಿತಿ ಕೈಮೀರುವ ಮುನ್ಸೂಚನೆ ಸಿಗುತ್ತಿದ್ದಂತೆ ಎಚ್ಚೆತ್ತ ಪೊಲೀಸರು ಪ್ರಮಾಣ ಮಾಡಲು ಬಂದಿದ್ದ ಹೂಟಗಳ್ಳಿ ಸುರೇಶ್ ಮತ್ತು ಸಾರಾ ನಂದೀಶ್ ರವರನ್ನು ದಾರಿಯಲ್ಲೇ ತಡೆದರು. ಇದರಿಂದ ಕೆಲಕಾಲ ಗೊಂದಲ ಸೃಷ್ಟಿಯಾಯಿತು. ಕೊನೆಗೆ ಕಪ್ಪಡಿ ಕ್ಷೇತ್ರಕ್ಕೆ ತೆರಳಿ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿದ ಸಾರಾ ನಂದೀಶ್ ಮಾಧ್ಯಮಗಳ ಮುಂದೆ ತಮ್ಮ ಅಳಲು ತೋಡಿಕೊಂಡರು. ಇದು ನನ್ನ ಮತ್ತು ನನ್ನ ಸಹೋದರ ಸಾರಾ ಮಹೇಶ್ ರವರನ್ನು ತೇಜೋವಧೆ ಮಾಡಲು ನಡೆಸಿರುವ ವ್ಯವಸ್ಥಿತ ಹುನ್ನಾರ ಎಂದು ಆಕ್ರೋಶ ಹೊರಹಾಕಿದರು. ನಮ್ಮನ್ನ ಇಂದು ಕಬಡ್ಡಿ ರಾಚಪ್ಪನ ಗದ್ಗೆಗೆ ಒಂದು ಪ್ರಮಾಣ ಮಾಡಿ ಹೇಳ್ತೀವಿ, ನೀವು ಬೆಟ್ಟಿಂಗ್ನಲ್ಲಿ ಹಣ ಕಟ್ಟಿದ್ರಿ, ಭಗವಂತನ ಪರವಾಗಿ ಕಟ್ಟಿದ್ರಿ ಅಂತ ಹೇಳಿ ನನ್ನ ಆಹ್ವಾನವನ್ನು ಮಾಡಿದರು. ನಾನು ಇಂದು 10ವರೆಗೆ ನಾನು ಕಪ್ಪಡಿ ರಾಚಪ್ಪನವರ ಆರ್ಛತ್ರವನ್ನು ಕಾಯ್ತಾ ಇರ್ತೀನಿ. 11ವರೆ ತನಕ ನಾನು ಕಾದು ಕುಳಿತಿರ್ತೀನಿ. ನೀವು ಬಂದು ನಾನು ಸುಮಲತನ ಪರವಾಗಿ ಬೆಟ್ಟಿಂಗ್ ಕಟ್ಟಿದ್ದೀನಿ, ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ನಾನು ಬೆಟ್ಟಿಂಗ್ ಕಟ್ಟಿದ್ದೀನಿ ಅಂತ ಹೇಳಿ ನೀವು ಪ್ರಮಾಣ ಮಾಡಿಯಪ್ಪ. ಇದ್ರ ಜೊತೆಗೆ ಅವರಿಗೆ ಸಾಥ್ ಕೊಟ್ಟಂಥ ನಮ್ಮ ಸಾಲಿಗ್ರಾಮದ ನಮ್ಮದೇ ಪಕ್ಷ ಅಂತ ಹೇಳಿಕೊಂಡು ಇರುವಂತಹ ಕುಪ್ಪಳ್ಳಿ ಅಲ್ಲಲ್ಲ ಬಂದ ವಿಚಾರ ಏನು ಅಂತ ಗೊತ್ತಾಗಲ್ಲ. ಆಯ್ತಾ, ಕುಪ್ಪಳ್ಳಿ ನಮ್ಮದೇ ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯ ಮುಖಂಡ ಕಪ್ಪಡಿ ಹರೀಶ್ ರಾಜಕಾರಣಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಶ್ರೀ ಕ್ಷೇತ್ರ ಕಪ್ಪಡಿ ನಿಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ವೇದಿಕೆಯಲ್ಲ. ಇಲ್ಲಿ ಕೇವಲ ಸತ್ಯಕ್ಕೆ ಮಾತ್ರ ಭಗವಂತ ಸಾಕ್ಷಿಯಾಗಿ ನಿಲ್ಲುತ್ತಾನೆ. ದಯವಿಟ್ಟು ರಾಜಕೀಯ ಲಾಭಕ್ಕಾಗಿ ಪವಿತ್ರ ಕ್ಷೇತ್ರದ ಹೆಸರನ್ನು ಬಳಸಿಕೊಳ್ಳಬೇಡಿ ಎಂದು ಮನವಿ ಮಾಡಿದರು. ಒಟ್ಟಿನಲ್ಲಿ ಕಳೆದ ಒಂದು ವಾರದಿಂದ ಎಲ್ಲ ರಾಜಕಾರಣದಲ್ಲಿ ತಲ್ಲಣ ಮೂಡಿಸಿದ್ದ ಆಣೆ ಪ್ರಮಾಣದ ಹೈಡ್ರಾಮಾ ಕಪ್ಪಡಿ ಮಠದ ಅಂಗಳದಲ್ಲಿ ಕೊನೆಗೂ ಒಂದು ಹಂತಕ್ಕೆ ಬಂದು ನಿಂತಿದೆ. ಒಂದು ವೇಳೆ ಹಂಗೂ ಮಿಕ್ಮೀರಿ ಪ್ರಮಾಣ ಮಾಡಬೇಕು ಅಂತ ಬಂದರೆ ಇಲ್ಲಿ ಬಂದು ಒದ್ದೆ ಬಟ್ಟೆಲಿ ₹1.25 ಅಮೌಂಟ್ ತೊಗೊಬಂದು ಅದನ್ನು ಅಷ್ಟು ಬಟ್ಟೆಲಿ ಕಟ್ಟಿ ಒದ್ದೆ ಬಟ್ಟೆಲಿ ಬಂದು ಇಲ್ಲಿ ಪ್ರದಕ್ಷಿಣೆ ಹಾಕಿ ದೇವಸ್ಥಾನ ಹತ್ರ ಬಂದು ಅದ್ರ ಮೇಲೆ ಇಟ್ಟು ಅದನ್ನು ಕರ್ಪೂರ ಹಚ್ಚಿ ಸತ್ಯ ಮಾಡೋ ಪದ್ಧತಿ ಇದೆ ಇಲ್ಲಿ. ಒಂದು ವೇಳೆ ಮಾಡಿದ್ರೆ ಎಲ್ಲ ನಿಂತ್ಕೊಂಡು ಬಂದು ನಾನು ಬಂದೆ ನಾನು ಸತ್ಯ ಮಾಡಿದೆ ಅಂದರೆ ಅದೆಲ್ಲ ಸತ್ಯ ಅಲ್ಲ. ಬಂದು ಇಲ್ಲಿ ಪೀಠಾಧಿಪತಿಗಳ ಹತ್ರ ಪರ್ಮಿಷನ್ ತೊಗೊಂಡು ನಮ್ಮಿಂದ ಕಳಂಕ ಇರೋದನ್ನ ಅಳಿಸ್ಬೇಕು ಅಂತ ಏನಾರು ಇದ್ದರೆ ಬಂದು ಇಲ್ಲಿ ಸತ್ಯ ಮಾಡಬೇಕು. ಹಂಗೇನಾರು ಇದ್ದರೆ ನಾವೆಲ್ಲ ಆಪೋಸಿಟ್ ಒಬ್ಬರು ಇನ್ನೊಬ್ಬರು ಇಬ್ಬರು ಇರಬೇಕು. ಎದುರಿಗೆ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೂತ್ಕೊಂಡು ನಿಮ್ಮಿಬ್ಬರಿಗೂ ಒಪ್ಪಿಗೆ ಇರೋದಪ್ಪ, ಇದು ತಮಾಷೆ ಮಾತಲ್ಲ. ಉರಿಯ ಗದ್ಗೆಲಿ ರಾಚಪ್ಪಾಜಿಯವರು ತುಂಬ ಐಕ್ಯವಾಗಿ ಒಳಗಡೆ ಕೂತಿರೋದು ಸರ್ನಾ, ಸುಮ್ಮನೆ ಏನೋ ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ. ಬಟ್ ಏನೇ ಇದ್ರೂ ಮಾಡಿದವರು ಯಾರೂ ಉದ್ಧಾರ ಆಗಿಲ್ಲ ಇಲ್ಲಿವರೆಗೆ. ತುಂಬ ಎಲ್ಲೋ ದೇವಸ್ಥಾನದಿಂದ ಎಲ್ಲೋ ದೂರದಲ್ಲೇ ಕೂತ್ಕೊಂಡು ಹೇಳ್ತಾರೆ ಕಪ್ಪಡಿ ಹೋಗೋಣ ಪೂಜೆ ಮಾಡೋಕ್ಕೆ ಅಂತ. ಹಿಂದೆ ವಿಶ್ವನಾಥ್ ಅವರು ತುಂಬ ಇಡೀ ಮುಖಂಡರುಗಳೆಲ್ಲ ಬಂದು ಇಲ್ಲಿ ಸತ್ಯ ಮಾಡೋಕ್ಕೆ ಅಂತ ಮಾಡಿದಾಗ ಇಡೀ ಗ್ರಾಮದವರು ಯಾರೂ ಅವಕಾಶ ಕೊಟ್ಟಿಲ್ಲ. ಇಲ್ಲಿವರೆಗೆ ಯಾರೂ ಅವಕಾಶ ಕೊಟ್ಟಿಲ್ಲ ಮಾಡೋದಕ್ಕೆ. ಬಟ್ ಮಾಡಿದವರು ಏನಾರು ಯಾರು ಪೀಠಾಧಿಪತಿಗಳು ಇಲ್ಲ ಅಂದಾಗ ಅವ್ರು ಮಾಡಿದವರು ಇಲ್ಲಿವರೆಗೆ ಯಾರೂ ಉದ್ಧಾರ ಆಗಿಲ್ಲ, ಸರ್ವನಾಶ ಆಗ್ಬಿಟ್ಟಿದ್ದಾರೆ. ಅದರಿಂದನೇ ಪವಿತ್ರವಾದ ಸ್ಥಳ. ನೀವು ಮುಂದೇನೂ ಯಾರೂ ಬರಬೇಡಿ, ದಯವಿಟ್ಟು ನಿಮ್ದು ಏನೇ ವೈಯಕ್ತಿಕ ಇದ್ರೂ ಬೇರೆ ಕಡೆ ತೀರಿಸ್ಕೊಳ್ಳಿ. ನೀವು ಫ್ಯಾಮಿಲಿಯೆಲ್ಲ ಬನ್ನಿ, ಪೂಜೆ ಮಾಡಿಸಿ, ಅಡುಗೆ ಮಾಡಿ 4 ಜನಕ್ಕೆ ಊಟಕ್ಕೆ ಹಾಕ್ಬಿಟ್ಟು ಹೋಗಿ, ಅದನ್ನು ಕೇಳ್ಕೊತೀವಿ. ಅದು ಬಿಟ್ಟು ನಾನು ಸತ್ಯ ಮಾಡ್ತೀನಿ, ಪ್ರಮಾಣ ಮಾಡ್ತೀನಿ, ನಾನು ಸರಿ ಇದ್ದೀನಿ, ನೀವು ಸರಿ ಇದ್ದರೆ ನಿಮ್ಮ ಮನಸ್ಸಿಗಿರಲಿ. ಇಲ್ಲಿ ಬಂದು ಅದೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲ, ಸರಿನಾ? ನೀವು ದಯವಿಟ್ಟು ಒಂದೇ ಒಂದು ಕೇಳ್ಕೊಳ್ಳೋದು, ನೀವು ಯಾರೂ ಬರಬೇಡಿ ಇಲ್ಲಿಗೆ. ಮುಖಂಡರುಗಳು ಸತ್ಯ ಮಾಡೋದಕ್ಕೆ ಅಂತ ಬರಬೇಡಿ, ಪೂಜೆ ಮಾಡ್ಸೋಕ್ಕೆ ಬನ್ನಿ, ನಿಮ್ಮ ಫ್ಯಾಮಿಲಿ ಕರ್ಕೊಬನ್ನಿ. ನಮ್ಮ ಪೀಠಾಧಿಪತಿಗಳು ಇರ್ತಾರೆ, ಅವ್ರು ಬಂದು ನೀವು ಏನೇ ಇದು ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ, ಅದು ಪರಿಹಾರ ಆಗುತ್ತೆ.